ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ಸಾಗರ್ ಅಪ್ಡೇಟ್ ಚಾನೆಲ್. ಸೊ ಇವತ್ತಿನ ವಿಡಿಯೋದಲ್ಲಿ ಏನಪ್ಪಾ ಅಂತಂದ್ರೆ, ನಿಮ್ಮ ಹತ್ರ ಒಂದಿಗಿಂತ ಅತಿ ಹೆಚ್ಚಾಗಿ ಜಿಮೇಲ್ ಅಕೌಂಟ್ಸ್ ಏನಾದ್ರು ನೀವು ಯೂಸ್ ಮಾಡ್ತಿದ್ರೆ, ಸೊ ಅದನ್ನ ಯಾವ ರೀತಿ ಪರ್ಮನೆಂಟ್ ಆಗಿ ಜಿಮೇಲ್ ಅಕೌಂಟ್ ಅಥವಾ ಗೂಗಲ್ ಅಕೌಂಟ್ ಅಂತ ಕರೀತೀರಾ. ಸೊ ಆ ಒಂದು ಜಿಮೇಲ್ ಅಕೌಂಟ್ ನ ನಿಮ್ಮ ಒಂದು ಮೊಬೈಲ್ ಮುಖಾಂತರ ನೀವು ಈಸಿಯಾಗಿ ಒಂದಕ್ಕಿಂತ ಅಥವಾ ಹೆಚ್ಚಿದ್ರೆ ಪರ್ಮನೆಂಟ್ ಆಗಿ ಡಿಲೀಟ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸೊ ಫಸ್ಟ್ ಟೈಮ್ ಚಾನಲ್ಗೆ ವಿಸಿಟ್ ಆಗ್ತಿದ್ರೆ ಸೊ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫಸ್ಟ್ ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ಸಿಂಪಲ್ ಆಗಿ ನಿಮ್ಮ ಒಂದು ಫೋನ್ ಅಲ್ಲಿ ಇರ್ತಕ್ಕಂತ ಸೆಟ್ಟಿಂಗ್ಸ್ ಆಪ್ಷನ್ಸ್ ಮೇಲೆ ಆ ಸೆಟ್ಟಿಂಗ್ ಆಪ್ ಅನ್ನ ನೀವು ಕ್ಲಿಕ್ ನ ಮಾಡ್ಕೊಳ್ಳಿ. ಸೊ ಕ್ಲಿಕ್ ನ ಮಾಡ್ಕೊಂಡ ನಂತರ ಅಲ್ಲಿ ಕೆಳಗಡೆ ನೀವು ಸ್ಕ್ರೋಲ್ ನ ಮಾಡ್ಕೊಂಡು ಕೆಳಗಡೆ ಬಂದ್ರೆ ಇಲ್ಲಿ ಗೂಗಲ್ ಅಂತ ಹೇಳಿ ಇಲ್ಲಿ ಒಂದು ಆಪ್ಷನ್ ಶೋ ಆಗ್ತಿದೆ ಅಲ್ವಾ. ಸೊ ಈ ಒಂದು ಗೂಗಲ್ ಆಪ್ಷನ್ಸ್ ಮೇಲೆ ನೀವು ಕ್ಲಿಕ್ ನ ಮಾಡ್ಕೊಳ್ಳಿ. ಸೊ ಆ ಒಂದು ಗೂಗಲ್ ಆಪ್ಷನ್ಸ್ ಮೇಲೆ ನೀವು ಕ್ಲಿಕ್ ನ ಮಾಡ್ಕೊಂಡ ನಂತರ ಒಂದು 2-3 ಸೆಕೆಂಡ್ ವೇಟ್ ಆದ ನಂತರ ನೋಡ್ಕೊಳ್ಳಿ, ಈ ರೀತಿ ಮತ್ತೆ ಒಂದು ಹೋಮ್ ಪೇಜ್ ಓಪನ್ ಆಗುತ್ತೆ. ಗೂಗಲ್ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ಈ ರೀತಿ ಒಂದು ಹೋಮ್ ಪೇಜ್ ಓಪನ್ ಆಗುತ್ತೆ. ಸೊ ಈಗ ಗೂಗಲ್ ಅಕೌಂಟ್ ನಾವು ಡಿಲೀಟ್ ಮಾಡ್ಬೇಕಪ್ಪ ಅಂತಂದ್ರೆ, ಅದು ಜಿಮೇಲ್ ಅಕೌಂಟ್ ನ ಡಿಲೀಟ್ ಮಾಡ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕಂತಂದ್ರೆ, ಇಲ್ಲಿ ಸಿಂಪಲ್ ಆಲ್ ಸರ್ವಿಸಸ್ ಅಂತ ಶೋ ಆಗ್ತಿದೆ ಅಲ್ವಾ ಪಕ್ಕದಲ್ಲಿ. ಸೊ ಅದ್ರ ಮೇಲೆ ನೀವು ಕ್ಲಿಕ್ ನ ಮಾಡ್ಕೋಬೇಕು. ಸೊ ಕ್ಲಿಕ್ ನ ಮಾಡ್ಕೊಂಡು ಹಂಗೆ ಕೆಳಗಡೆ ನೀವು ಸ್ಕ್ರೋಲ್ ನ ಮಾಡ್ಕೊಂಡು ಬಂದ್ರೆ ಇಲ್ಲಿ ಆಟೋ ಫಿಲ್ ವಿತ್ ಗೂಗಲ್ ಅಂತ ಶೋ ಐತೆ ಅಲ್ವಾ. ಈ ಒಂದು ಆಟೋ ಫಿಲ್ ವಿತ್ ಗೂಗಲ್ ಮೇಲೆ ಕ್ಲಿಕ್ ನ ಮಾಡ್ಕೊಂಡಾಗ ಈ ರೀತಿ ಒಂದು ಹೋಮ್ ಪೇಜ್ ಓಪನ್ ಆಗುತ್ತೆ. ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಇಲ್ಲಿ ಪರ್ಸನಲ್ ಇನ್ಫೋ ಅಂತ ಶೋ ಐತೆ ಅಲ್ವಾ. ಈ ಒಂದು ಪರ್ಸನಲ್ ಇನ್ಫೋ ಮೇಲೆ ನೀವು ಕ್ಲಿಕ್ ನ ಮಾಡ್ಕೊಂಡ ನಂತರ ಮತ್ತೆ ಈ ಪರ್ಸನಲ್ ಇನ್ಫೋ ಬರುತ್ತೆ. ಸೊ ಈ ರೀತಿ ಒಂದು ಹೋಮ್ ಪೇಜ್ ಓಪನ್ ಆಗುತ್ತೆ. ಇಲ್ಲೇನ್ ಮಾಡ್ಬೇಕಪ್ಪ ಅಂತಂದ್ರೆ, ಇಲ್ಲಿ ಪಕ್ಕದಲ್ಲಿ ಡೇಟಾ ಅಂಡ್ ಪ್ರೈವಸಿ ಅಂತ ಶೋ ಐತೆ ಅಲ್ವಾ. ಸೊ ಈ ಒಂದು ಡೇಟಾ ಅಂಡ್ ಪ್ರೈವಸಿ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ನೋಡ್ಕೊಳ್ಳಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ಈ ಡೇಟಾ ಅಂಡ್ ಪ್ರೈವಸಿ ಹಂಗೆ ನೀವು ಕೆಳಗಡೆ ಸ್ಕ್ರೋಲ್ ನ ಮಾಡ್ಕೊಂಡ್ ಬರ್ಬೇಕು. ಸೊ ಹಂಗೆ ಕೆಳಗಡೆ ಸ್ಕ್ರೋಲ್ ನ ಮಾಡ್ಕೊಂಡ್ ಬಂದ ನಂತರ ನೋಡ್ಕೊಳ್ಳಿ, ಇಲ್ಲಿ ಹಂಗೆ ಕೆಳಗಡೆ ಸ್ಕ್ರೋಲ್ ಮಾಡ್ಕೊಂಡ್ ಬಂದ್ರೆ ನೋಡ್ಕೊಳ್ಳಿ ಡಿಲೀಟ್ ಗೂಗಲ್ ಸರ್ವಿಸ್ ಅಂತಿದೆ. ಸೊ ನೀವೇನಾದ್ರೂ ಗೂಗಲ್ ಸರ್ವಿಸ್ ನ ಡಿಲೀಟ್ ಮಾಡ್ಬೇಕು ಅಂತಂದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಈಗ ನಾನು ಜಿಮೇಲ್ ಅಕೌಂಟ್ ನ ಡಿಲೀಟ್ ಮಾಡೋದಂಗೆ ಅಂತ ಇದು ಜಿಮೇಲ್ ಅಕೌಂಟ್ ನ ಯಾವ ರೀತಿ ಡಿಲೀಟ್ ಮಾಡ್ಬೇಕಂತ ಹೇಳ್ತಿದ್ದೀನಿ. ಸೊ ಇಲ್ಲಿ ಡಿಲೀಟ್ ಯುವರ್ ಗೂಗಲ್ ಅಕೌಂಟ್ ಅಂತ ಇದೆ ಅಲ್ವಾ. ಸೊ ಆ ಒಂದು ಆಪ್ಷನ್ಸ್ ಮೇಲೆ ನೀವು ಕ್ಲಿಕ್ ನ ಮಾಡ್ಕೋಬೇಕು. ಆ ಒಂದು ಆಪ್ಷನ್ಸ್ ಮೇಲೆ ಕ್ಲಿಕ್ ನ ಮಾಡ್ಕೊಂಡ ನಂತರ 1-2 ಸೆಕೆಂಡ್ ವೇಟ್ ಆಗುತ್ತೆ. ಮತ್ತೆ ಇಲ್ಲಿ ಗೂಗಲ್ ಅಕೌಂಟ್ ಇಲ್ಲಿ ನೀವು ವೆರಿಫೈ ನ ಕೇಳುತ್ತೆ. ಸೊ ವೆರಿಫೈ ನ ಕೊಟ್ಕೋಬೇಕು ನೀವು. ಸೊ ವೆರಿಫೈ ಕೊಟ್ಕೊಂಡ ನಂತರ ನೋಡ್ಕೊಳ್ಳಿ, ಮತ್ತೆ ಈ ರೀತಿ ಒಂದು ಹೋಮ್ ಪೇಜ್ ಓಪನ್ ಆಗುತ್ತೆ. ಸೊ ಹಂಗೆ ಕೆಳಗಡೆ ಸ್ಕ್ರೋಲ್ ಮಾಡ್ಕೊಂಡ್ ಬಂದ್ರೆ ಇಲ್ಲಿ ನೋಡ್ಕೊಳ್ಳಿ ನಿಮ್ದೇನೇನಿದೆನೋ. ಸೊ ಐ ಅಂಡರ್ಸ್ಟ್ಯಾಂಡ್ ದಟ್ ದಿಸ್ ಅಕೌಂಟ್ ವಿಲ್ ಬಿ ಸೆಟ್ ಡೌನ್ ಅಂತೇಳಿ ಇದ್ರ ಮೇಲೆ ಕ್ಲಿಕ್ ನ ಮಾಡ್ಕೊಂಡು ನಂತರ ಕೆಳಗಡೆ 2 ಇದೆ ಅಲ್ವಾ. ಸೊ ಇಲ್ಲಿ 2 ಬಾಕ್ಸ್ ಶೋ ಐತೆ ಅಲ್ವಾ. ಈ ಒಂದು ಬಾಕ್ಸ್ ಮೇಲೆ ನೀವು ಟಿಕ್ ಮಾರ್ಕ್ ಮಾಡ್ಕೊಂಡ್ರೆ ಡಿಲೀಟ್ ಅಕೌಂಟ್ ಕೊಟ್ರೆ ಸೊ ನಿಮ್ಮ ಒಂದು ಜಿಮೇಲ್ ಅಕೌಂಟ್ ಪರ್ಮನೆಂಟ್ ಆಗಿ ಡಿಲೀಟ್ ಆಗುತ್ತೆ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್ ಮಾಡ್ಬಿಡಿ.